ಫ್ರೆಂಡ್ಸ್, ಫುಲ್ ಡೇ ಲಾಗನ್ನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಯಾರಾದರೂ ಚೆಕ್ ಮಾಡಿಲ್ಲ ಅಂದರೆ ಖಂಡಿತ ಇವಾಗಲೇ ಹೋಗಿ ನನ್ನ ವೈಟಿ ಚಾನಲಲ್ಲಿ ಚೆಕ್ ಮಾಡಿ. ಹಾಗೆ ಮಾರ್ನಿಂಗ್ ಎದ್ದು ಫುಲ್ ಡೀಪ್ ಕ್ಲೀನ್ ಮಾಡಿಕೊಂಡು ಮನೆ ಬಾಗಿಲಿಗೆ ಅರಿಶಿನ ಕುಂಕುಮ ಎಲ್ಲ ಅಲಂಕಾರ ಮಾಡಿಕೊಂಡು ರಂಗೋಲಿ ಕೂಡ ಹಾಕಿ ಒಳಗಡೆ ಬಂದು ನಾನು ಶೆಡ್ಯೂಲ್ ಎಲ್ಲ ನೀಟಾಗಿ ಮಾಡಿಕೊಂಡು ಮಕ್ಳಿಗೆ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸಿ ನಾನಿನ್ನು ಕಿಚನ್ ಡೀಪ್ ಕ್ಲೀನ್ ಕೂಡ ಮಾಡಿಕೊಂಡು ಇರೋ ಪಾತ್ರೆ ಎಲ್ಲ ತೊಳೆದಿಟ್ಟು ಇನ್ನು ನಮ್ಮ ಸಣ್ಣವಳು ಎದ್ದಾಯಿತು. ಅವಳಿಗೋಸ್ಕರ ಗಂಜಿ ಕೂಡ ಮಾಡ್ತಾ ಇದ್ದೀನಿ ಮಿಲ್ಲೆಕ್ಸ್ ಹಾಕಿ. ನಮ್ಮ ಮಿಂಚು ಎದ್ದಿದ್ದಾಳೆ ಅಂದರೆ ಎದ್ದ ತಕ್ಷಣ ಅವಳದು ಫುಲ್ ಚಾರ್ಮಿಂಗ್ ಕೆಲಸ ಇರುತ್ತೆ. ಅವಳು ಮುದ್ದಾಡ್ತಾಳೆ, ಅವಳನ್ನ ನಾನು ಮುದ್ದಾಡ್ತೀನೋ ಗೊತ್ತಿಲ್ಲ, ಒಟ್ಟಲ್ಲಿ ಮುದ್ದಾಡ್ಕೊಂಡು ಆಟ ಆಡ್ಕೊಂಡು ಅವಳಿಗೆ ಸ್ವಲ್ಪ ಗಂಜಿ ತಿನ್ನಿಸಿ ಅಮ್ಮನ ಮನೆಗೆ ಬಿಟ್ಟು ಬಂದು ಒಂದು ಸ್ವಲ್ಪ ಬೆಡ್ಡೆಲ್ಲ ಡೀಪ್ ಕ್ಲೀನ್ ಮಾಡೋದಿತ್ತು. ಸೊ ಹಾಗಾಗಿ ಕಸ ಎಲ್ಲ ಹೊಡೆದು ಬೇಗ ಸ್ನಾನ ಮಾಡಿಕೊಂಡು ರೆಡಿ ಆಗಿದ್ದೀನಿ. ಎಲ್ಲಿಗೆ ಅಂತಂದರೆ ಮದುವೆ ಇತ್ತು. ಸೊ ಮದುವೆಗೆ ನಾನು ಜಯಂತ್ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ. ಅಲ್ಲಿ ಸೀದಾ ಮದುವೆ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ನಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಇರುವಂಥ ಊಟ ತಿನ್ಕೊಂಡು ಸೀದಾ ಹೋಗಿದ್ದು ಮಾರ್ಕೆಟ್ಗೆ. ಬಿಕಾಸ್ ಇವತ್ತು ಗೌರಿ ಹುಣ್ಣಿಮೆ ಇತ್ತು ಅಂತ ಹೇಳಿ ಅದಕ್ಕೆ ಏನೇನೆಲ್ಲ ಬೇಕು, ಸಕ್ಕರೆ ಗೊಂಬೆ ಅದೆಲ್ಲ ತೊಗೊಂಬಂದು ಮನೆಗೆ ಬಂದು ನೆಲ ಒರೆಸಿ ಮತ್ತೆ ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ಮತ್ತು ಇನ್ನು ಮಕ್ಕಳಿಗೆ ರೆಡಿ ಮಾಡಿಕೊಂಡು ಇವತ್ತಿನ ಡೇನ ಹೇಗೆ ಕಳೆದೆ ಆ್ಯಂಡ್ ಯಾವ ಥರ ರೆಡಿ ಮಾಡಿದ್ದೆ, ಏನೆಲ್ಲ ಫನ್ ಇತ್ತು, ಏನೆಲ್ಲ ಸ್ಪೆಷಲ್ ಇತ್ತು. ಫಸ್ಟ್ ಟೈಮ್ ಇದನ್ನೆಲ್ಲ ಮಾಡಿದ್ದು ನನ್ನ ಮಗಳಿಗೆ. ಇಬ್ಬರಾಗಲಿಲ್ಲ, ಒಬ್ಬರೇ ಆದರೂ. ಒಬ್ಬಳು ತಲೆ ತಿಂದಳು, ಹಾಗಾಗಿ ಅವಳನ್ನ ಸ್ಕಿಪ್ ಮಾಡಬೇಕಾಯಿತು. ಇನ್ನು ಇವತ್ತಿನ ಸ್ಪೆಷಲ್ ಡೇನ ಫುಲ್ ಡೇ ಲಾಗ್ ಆಗಿ ನಾನು ಆಲ್ರೆಡಿ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗಲೇ ಹೋಗಿ ಚೆಕ್ ಮಾಡಿ. ಸಖತ್ ಇಂಟ್ರೆಸ್ಟಿಂಗ್ ಲಾಗ್ ಅಂತಲೇ ಹೇಳ್ತೀನಿ. ಫೈನಲಿ ಎಂಡ್ ಆಗೋ ಟೈಮಲ್ಲಿ ಕೂಡ ಭಯಂಕರ ಫನ್ ಇತ್ತು. ಇದು ಇವತ್ತಿನ ಮಿನಿ ಲಾಗ್.